ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಆಘಾತ ಎದುರಾಗಿದೆ. ತಮಿಳುನಾಡಿಗೆ ಕರ್ನಾಟಕದಿಂದ ಮತ್ತೆ ನೀರು ಬಿಡಲೇಬೇಕು. 11.7 TMC ನೀರು ಬಿಡುಗಡೆ ಮಾಡಬೇಕಿರುವ ಕರ್ನಾಟಕ ಮುಂದಿನ 15 ದಿನಗಳ ಕಾಲ CWMA ಸೂಚನೆ ಕೊಟ್ಟಿದೆ. ಇಲ್ಲಿ ನೀರು ಬಿಡಲೇಬೇಕು ನೀವು ಅಂತ. ತಮಿಳುನಾಡಿಗೆ ಎಷ್ಟು ಬಿಡಬೇಕು? ಪ್ರತಿನಿತ್ಯ 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಆದೇಶ ಇರೋದು. CWRC ಶಿಫಾರಸನ್ನು ಪಾಲಿಸಬೇಕು ಅಂತ ಕೂಡ ಸೂಚನೆ ಇದೆ. ಕರ್ನಾಟಕಕ್ಕೆ ಈ ಸೂಚನೆ ಕೊಟ್ಟಿರೋದು CWMA. ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರುತ್ತೆ. ತಮಿಳುನಾಡು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಅಲ್ಲಿ ಆಗುತ್ತೆ. ಆಗಸ್ಟ್ 27ನೇ ತಾರೀಕು ರಾಜ್ಯದ ಸಂಸದರ ಬಹಿರಂಗ ಹರಾಜು ಹಾಕ್ತೀವಿ ಇದೇ ವಿಚಾರಕ್ಕೆ ಅಂಥೇಳಿ ಒಂದು ಕಡೆ ವಾಟಾಳ್ ನಾಗರಾಜ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ MP ಗಳಿದ್ದಾರಲ್ಲಪ್ಪ, ಈ ಥರ ಅನ್ಯಾಯ ಆಗ್ತಾಯಿದ್ರು, ಇಷ್ಟೊಂದು ರೀತಿ ದೊಡ್ಡ ಮಟ್ಟದಲ್ಲಿ ತಮಿಳುನಾಡಿನ ನೀರು ಹರಿದು ಹೋಗ್ತಾಯಿದ್ರು, ಮತ್ತೆ ತಮಿಳುನಾಡಿನ ಪರವಾಗಿ ಆದೇಶ ಬರ್ತಾಯಿದ್ರು, MP ಏನೂ ಮಾತಾಡದೆ ಸುಮ್ಮನೆ ಇದ್ದಾರಲ್ಲ. ಆಗಸ್ಟ್ 27ನೇ ತಾರೀಕು KRSನಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಅವರು, ವಾಟಾಳ್ ನಾಗರಾಜ್ ಅವರು. MP ಹರಾಜು ಹಾಕ್ತೀವಿ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಹರಾಜು ಹಾಕ್ತೀವಿ. ಗರಿಷ್ಠ 3,000ಕ್ಕೆ ಅಲ್ಲಿಗೆ ಬರುವಂಥ ಯಾರು ಬೇಕಾದರೂ ಹರಾಜಲ್ಲಿ MP ಕೊಂಡ್ಕೊಳ್ಳಬಹುದು. ಬೇಡ ಎಂದವ್ರನ್ನ ಅಲ್ಲೇ ಕಸದ ಬುಟ್ಟಿಗೆ ಹಾಕ್ಬಿಡ್ತೀವಿ. ಯಾವ MP ನನಗೆ ಯಾರಿಗೂ ಬೇಡ ಅಂತಾರಲ್ಲ, ಕಸದ ಬುಟ್ಟಿಗೆ ಬಿಸಾಕ್ಬಿಡ್ತೀವಿ ಅವ್ರನ್ನ ಅಂತೇಳಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಸೊ ಕರ್ನಾಟಕಕ್ಕೆ ಒಟ್ಟು 3ನೇ ಬಾರಿ ಆಘಾತ ಇದು. 1ನೇ ಶಿಫಾರಸು 18 ದಿನ ಪ್ರತಿನಿತ್ಯ 3,000 ಕ್ಯೂಸೆಕ್ ಬಿಡಬೇಕು ಅಂತ. ಸೆಕೆಂಡ್ ಶಿಫಾರಸು 15 ದಿನ ಪ್ರತಿನಿತ್ಯ 3,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ. 3ನೇದು 15 ದಿನ 9,000 ಕ್ಯೂಸೆಕ್ ಪ್ರತಿನಿತ್ಯ ಬಿಡಬೇಕು ಅಂತ ಹೇಳಿ. ಇದು ಸ್ಪಷ್ಟವಾಗಿ ಇಡೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇಡೀ ಇಂಡಿಯಾ ದೇಶದಲ್ಲಿ ಯಾರು ಬೇಕಾದರೂ ಬಂದು ಈ ನವರತ್ನಗಳನ್ನು ಇದು ವ್ಯಾಪಾರ ಮಾಡ್ಬೋದು. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕವಾಗಿ ಎಲ್ಲರನ್ನೂ ಹರಾಜಾಗ್ತೀವಿ, ಹರಾಜು ಕೂಗ್ತೀವಿ. 1 ಸಾರಿ 2 ಸಾರಿ 3 ಸಾರಿ 3,000 ತಗೊಳ್ಳಿಲ್ಲ ಅಂತಂದರೆ ಬುಟ್ಟಿಗೆ ಹಾಕ್ತೀವಿ. ಅವ್ರ ಹಣೆ ಬರವಿ ಇಷ್ಟು ಅಂತೇಳಿ. ಆ ದೃಷ್ಟಿಯಿಂದ ಇದು ಭಾಳ ಅದ್ಭುತವಾದಂಥ ಚಳುವಳಿ. 27ನೇ ತಾರೀಕು ನಾವು ಮಾಡ್ತೀವಿ. ಇದರಿಂದ ಇದು ನಾವು ಎಂದೂ ಇದನ್ನು ಬಿಡೋದಿಲ್ಲ. ನಿಮ್ಗೆ ಹೇಳ್ತೀನಿ, ನಾವು ಬಂದ್ ಮಾಡಿದ್ರೆ ಯಾಕೆ ಬಂದ್ ಮಾಡ್ತೀರಿ? ಏನಿಲ್ವಲ್ಲ, ನೀರು ಕೇಳಲಿಲ್ವಲ್ಲ ಅಂತಾರೆ. ಈಗ ನಾವು ಏನು ಹೇಳ್ಬೇಕು ಅವ್ರಿಗೆ, ನಮ್ಮ ಸ್ನೇಹಿತರುಗಳಿಗೆ? ಇವತ್ತು ಮತ್ತೊಂದು ಬಂದ್ ಆಗಲೇಬೇಕಾಗುತ್ತೆ ಸಮಗ್ರವಾಗಿ. ನಮ್ಮ ಜನ, ನೀವು ಮನೇಲಿ ಕೂತ್ಕೊಳ್ಬೇಡಿ. ಹೋಟ್ಲ್ ಮಾಲೀಕರು ಅವು ಏನು ಬುದ್ಧಿ ಕೆಟ್ಟೋಗಿದೆ, 2 ಗಂಟೆ ಜಾಸ್ತಿ ತಿಂಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇನು ಯಾರು ಮುಂದೆ ಮಾತಾಡೋ ಮಾತು? ರಾಜ್ಯ ಹಾಳಾಗ್ತಾ ಇದೆ, ಇಲ್ಲಿ ಬೆಂಕಿ ಬೀಳ್ತಾ ಇದೆ ಕರ್ನಾಟಕಕ್ಕೆ. ಇದೆಲ್ಲ ಸರಿಯಲ್ಲ. ಮುಖ್ಯಮಂತ್ರಿಗಳಿಗೆ ನಮ್ಮಲ್ಲಿ ಲೀಗಲ್ ಟೀಮ್ ಇದೆ, ಮಾನ್ಯ ಅಡ್ವೊಕೇಟ್ ಜನರಲ್ ಇದ್ದಾರೆ, ಸೀನಿಯರ್ ಅಡ್ವೊಕೇಟ್ಸ್ಗಳಿದ್ದಾರೆ. ಅವರು ಈ ವಿಷಯವನ್ನು ಪುನಃ ಚರ್ಚೆ ಮಾಡ್ತಾರೆ. ತದನಂತರ ಏನು ತೀರ್ಮಾನವನ್ನು ತೆಗೆದುಕೋಬೇಕು ಅಥವಾ ಏನು ಡಿಸಿಷನನ್ನು ಅಥವಾ ಏನು ವಾದವನ್ನು ಮಂಡನೆ ಮಾಡಬೇಕು ಸುಪ್ರೀಂ ಕೋರ್ಟ್ ಮುಂದೆ, ಅದು ಖಂಡಿತ ಅದ್ರ ಬಗ್ಗೆ ಅವರು ದೇ ವಿಲ್ ಟೇಕ್ ದ ಬೆಸ್ಟ್ ಆಫ್ ದಿ ಡಿಸಿಷನ್ಸ್ ಅಂತ ಹೇಳಿ ನನಗೆ ನಂಬಿಕೆ ಇದೆ. CWMA ಮೀಟಿಂಗ್ ನಡೆದಿದೆ. CWMA ಮೀಟಿಂಗ್ನಲ್ಲಿ ನಾವು ನಮ್ಮ ಪರವಾಗಿ ವಾದವನ್ನು ಮಾಡಿದ್ದೀವಿ. ತಮಿಳುನಾಡಿನಿಂದ ಬಂದಿರತಕ್ಕಂಥ ಟೀಮ್ ತಮ್ಮ ಪ್ರಕಾರ ವಾದವನ್ನು ಮಾಡಿದ್ದಾರೆ. ನಾವು CWRCನಲ್ಲಿ ಹೊರಡಿಸಲಾದ ಆದೇಶವನ್ನು 9,000 ಕ್ಯೂಸೆಕ್ಸು 15 ದಿನಕ್ಕೆ ಬಿಡುವಂಥದ್ದು ಏನು ಆದೇಶ ಇತ್ತು ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಅವ್ರಿಗೆ ಕೇಳಿದ್ದೀವಿ. ಅವರು ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತದ್ದು ಅವರು ವಾದ ಮಾಡಿದ್ದಾರೆ. CWRC ಆದೇಶ ಅದನ್ನು